ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸಾರಿ, ಮಿರರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಟ್ರೈಪೋಡ್ನ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೀನಿ ಮತ್ತು ಅರ್ಜೆಂಟಲ್ಲಿದ್ದೀನಿ. ಅದಕ್ಕೋಸ್ಕರ ನನಗೆ ವಿಡಿಯೋ ಇದರಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ನಂಗೆ ಅಷ್ಟು ಕಂಫರ್ಟ್ ಆಗೋಲ್ಲ. ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾದಲ್ಲಿ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಟೈಮ್ ಒಂದು 4 ಆಗಿದೆ. ವೀಡಿಯೋನ ಒಂದು 2-3 ಕ್ಲಿಪ್ಪಿಂಗ್ಸನ್ನ ಮಾರ್ನಿಂಗ್ ತೊಗೊಂಡಿದ್ದೀನಿ. ಅದನ್ನ ಈಗ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ, ಇಲ್ಲ ಫಸ್ಟ್ ಆ್ಯಡ್ ಮಾಡಿರ್ತೀನಿ. ಇವಾಗ ಏನಂತಂದರೆ, ಇವತ್ತು ಸಂಡೇ. ಇವತ್ತು ಯಾಕೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಎಷ್ಟೇ ಮಾಡ್ತಾಯಿದ್ದೀನಿ ಅಂದರೆ, ಇನ್ನೊಂದು ವೀಕಲ್ಲಿ ಕರ್ಣನ್ ಬರ್ಡೇ ಇದೆ. ನನ್ನ ಮಗಂದು ಫಸ್ಟ್ ಇಯರ್ ಬರ್ಡೇ. ಸೊ ಅದ್ರ ಪ್ರಿಪ್ರೇಷನ್ ಇವಾಗ ನಡೀತಾ ಇದೆ. ಇವತ್ತೇನಂತಂದರೆ, ನೋಡೋಣ, ಬಟ್ಟೆ ಅವನಿಗೆ ಮತ್ತು ಗಿರಿಗೆ ಮತ್ತು ನನಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಇಷ್ಟ ಆದರೆ ತರೋಣ, ಇಲ್ಲಾಂದರೆ ನೆಕ್ಸ್ಟ್ ಬೇರೆ ಕಡೆ. ಇವತ್ತು ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಈಗ ಸದ್ಯಕ್ಕೆ ಇಷ್ಟೋ ತನಕ ಹೋಗ್ತಾ ಹೋಗ್ತಾ ಬೇರೆ ಕಡೆ ಆದರೆ ಅದನ್ನು ತೋರಿಸ್ತೀನಿ. ಬಟ್ ಚಿಕ್ಕಪೇಟೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಆಗಿ ಸ್ವಲ್ಪ ಆಪ್ಷನ್ ಜಾಸ್ತಿ ಸಿಗುತ್ತೆ ಅಂತ ಚಿಕ್ಕಪೇಟೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬರ್ಡೇ ಔಟ್ಫಿಟ್ ನೋಡಲಿಕ್ಕೆ. ನೋಡೋಣ ಹೆಂಗಿದೆ. ಆದಷ್ಟು ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು, ಗಿರಿ, ತಮ್ಮ ಮತ್ತು ಕರ್ಣ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಇಷ್ಟು ಪ್ಲ್ಯಾನ್ ಆಗಿದೆ. ನಂದು ಇನ್ನೂ ಸ್ನಾನ ಆಗಿಲ್ಲ, ರೆಡಿ ಆಗಬೇಕು. ನಾನೀಗ ಸ್ನಾನ ಮಾಡಿ ರೆಡಿಯಾಗಿ ಬಂದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಮಾತಾಡಲಿಕ್ಕೆ. ಹೋಗುವಾಗ ವೀಡಿಯೋ ಮಾಡ್ತೀನಿ. ಕರ್ಣನ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅವನ್ನ ಅಚ್ಚು ಕರ್ಕೊಂಡು ಕೆಳಗಡೆ ಹೋಗಿದ್ದಾಳೆ. ಯಾಕಂದರೆ ಇಲ್ಲಿದ್ದರೆ ತುಂಬ ತೊಂದರೆ ಕೊಡ್ತಾನೆ. ನಂಗೆ ರೆಡಿ ಆಗಲಿಕ್ಕೆ ಬಿಡಲ್ಲ, ಸ್ನಾನ ಮಾಡ್ಲಿಕ್ಕೆ ಬಿಡಲ್ಲ, ಏನೂ ಮಾಡ್ಲಿಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಾನು ಅವನ್ನ ರೆಡಿ ಮಾಡಿಸಿ ಕೆಳಗಡೆ ಕಳಿಸಿದ್ದೀನಿ. ಈಗ ನಾನು ಸ್ನಾನ ಮಾಡಿ ನಾನು ರೆಡಿ ಆಗಬೇಕು. ಇಲ್ಲಿ ನನ್ನ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ. ಇದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಶುವಲ್ ಆಗಿ. ಆ್ಯಕ್ಚುಲಿ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಿತ್ತು. ಇವಾಗ ಅವ್ನು ಕಳಿಸಿ ನಾನು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಇದೆ. ಕ್ಲೀನಿಂಗೇ ಆಯಿತು. ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನೇ ಇತ್ತು, ಬಟ್ ಸ್ವಲ್ಪ ಗುಡಿಸ್ಬೇಕಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನೂ ಸ್ವಲ್ಪ ಡೀಪ್ ಕ್ಲೀನ್ ಇದೆ. ಕಣ್ಣನ ಬರ್ಡೇ ಅಷ್ಟರೊಳಗಡೆ ಒಂದ್ಸಲ ಡೀಪ್ ಕ್ಲೀನಿಂಗು ಕೂಡ ಮಾಡಬೇಕು ಅಂತ ಇದೆ ಪ್ಲ್ಯಾನು. ಮಾಡಬೇಕು, ಎಲ್ಲರೂ ಸೇರಿ ಮಾಡ್ತೀವಿ. ಸೊ ಅಚ್ಚುದೊಂದು ಎಕ್ಸಾಮ್ ಇದೆ. ಲಾಸ್ಟ್ ನಾಳೆ ಎಲ್ಲ ನಾಡ್ದೊಂದು ಎಕ್ಸಾಮ್ ಇದೆ, ಟ್ಯೂಸ್ಡೇ. ಆ ಎಕ್ಸಾಮ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅವಳು ಎಕ್ಸಾಮ್ ಇರೋದ್ರಿಂದ ಅವಳು ಸ್ವಲ್ಪ ಓದೋ ಕಡೆ ಬ್ಯುಸಿ ಇದ್ದಾಳೆ. ಅವಳನ್ನೆಲ್ಲದಕ್ಕೂ ಇನ್ವಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ತುಂಬ ಪಾಪ ಮನೆ ಕೆಲಸ ಅದು ಇದು ಅಂತಲೇ ಆಗುತ್ತೆ. ಬಟ್ ಆದರೂ ಮತ್ತೆ ಕ್ಲೀನಿಂಗ್ ಅದು ಇದು ಅಂದರೆ ಸ್ವಲ್ಪ ಮನೆ ಫುಲ್ ಅದರಲ್ಲೇ ಇನ್ವಾಲ್ವ್ಮೆಂಟ್ ಆಗುತ್ತೆ. ಫುಲ್ ಡೇ ಓದ್ಲಿಕ್ಕೆ ಒಳ್ಳೆ ಟೈಮ್ ಸಿಗಲ್ಲ ಅಂತ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ ಕ್ಲೀನಿಂಗನ್ನು. ಮಾಡ್ತೀವಿ ಸ್ವಲ್ಪ ಇನ್ನೊಂದು 2-3 ದಿನದಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಅವಳದ್ದು ಎಕ್ಸಾಮ್ ನಾಡ್ದು ಫೈನಲ್ ಒಂದಿದೆ. ಅದೊಂದು ಮುಗಿದ್ಮೇಲೆ ಮನೆ ಕ್ಲೀನಿಂಗು ಅದು ಇದೆಲ್ಲ ಪ್ರಿಪ್ರೇಷನ್ ಇದೆ. ನಾನು ಕರ್ಣಂದು ಬರ್ಡೇದು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಶೇರ್ ಮಾಡ್ತೀನಿ. ಯಾಕಂದರೆ ನಂಗೆ ಇದೊಂದು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಂತ ತುಂಬ ಆಸೆ ಇದೆ. ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಅದಕ್ಕೋಸ್ಕರ. ಸೊ ಆದಷ್ಟು ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ಖಂಡಿತ ಇಷ್ಟ ಆಗುತ್ತೆ. ಸೊ ಇದಿಷ್ಟು ಇವಾಗಿನ ಇನ್ಫಾರ್ಮೇಷನ್. ನೋಡೋಣ ಇನ್ನು ಹೋಗ್ತಾ ಏನಿದೆ ಅದನ್ನೆಲ್ಲ ಕೊಡ್ತೀನಿ. ತಮ್ಮ ಕೂಡ ಸ್ನಾನಕ್ಕೆ ಹೋಗಿದ್ದಾನೆ. ಅವನಿವಾಗ ಕಟ್ಟಿಂಗ್ ಮಾಡಿ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದ, ಅದನ್ನು ತೊಗೊಂಡು ಬಂದು ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ. ನಾನು ಗೀಝರ್ ಆನ್ ಮಾಡಿ ಇಲ್ಲಿ ಬಂದಿದ್ದೀನಿ ನಿಮ್ಮ ಜೊತೆ ಒಂಚೂರು ಮಾತಾಡೋಣ ಅಂತ. ನಂದು ನೀರು ಬಿಸಿ ಇದೆ ಸಾಕು. ನನಗೆ ಆಲ್ರೆಡಿ ಶೆಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಬಿಸಿ ಆಗಿದೆ. ಗಿರಿ ಹೊರಗಡೆ ಮ್ಯಾಚ್ ನೋಡ್ತಾ ಮಲ್ಕೊಂಡಿದ್ದಾನೆ. ಅವನದೇನಿಲ್ಲ, 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತಾರೆ. ನಾನು ಬೇಗ ರೆಡಿ ಆಗ್ತೀನಿ, ಬಟ್ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ, ಈಗ ಕರ್ಣ ಬರ್ತಾನೆ ಅಂದರೆ 5 ನಿಮಿಷದಲ್ಲಿ ಹೋಗಿನೇ 10-15 ನಿಮಿಷ ಆಯ್ತು ಅವನು ಹೋಗಿ. ಇನ್ನೊಂದು 5 ನಿಮಿಷದಲ್ಲಿ ಬರ್ಬೋದು. ಸೊ ಓಕೆ, ನಾನು ಹಿಂಗಂತ ರೆಡಿಯಾಗಿ ನಿಮ್ಮ ಮುಂದೆ ಸಿಗ್ತೀನಿ. ಬಾಯ್, ಸ್ಟೇ ಟ್ಯೂನ್. ಓಕೆ, ಇದು ನಾವು ಮಾರ್ನಿಂಗ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಮಾರ್ನಿಂಗ್ ನಾವು ಎದ್ದ ಕೂಡಲೇ ನಾವು ಇವತ್ತು ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗಿದ್ವಿ. ನಾನು ಗಿರಿಗೆ ಮಾತ್ರ ಹೊರಗಡೆ ತಿನ್ನೋಣ ಅಂತ ಹೋಗಿದ್ವಿ. ನಾವು ಮೊದಲು ಬೇಬಿ ಬರ್ಲಿಕ್ಕಿಂತ ಮುಂಚೆ ಸಂಡೇ ಆಲ್ಮೋಸ್ಟ್ ಸಂಡೇ ನಾವು ಹೊರಗಡೆನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಬಟ್ ಪಾಪು ಆದಮೇಲೆ ನಾವು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಸ್ಟಾಪ್ ಆಗಿದೆ. ತುಂಬ ಅಂದರೆ ತುಂಬ ರೇರ್. ನಾನು ಆಲ್ಮೋಸ್ಟ್ 8 ಮಂತ್ ತನಕನೂ ಹೊರಗಡೆ ಹೋಗೇ ಇರಲಿಲ್ಲ ಬ್ರೇಕ್ಫಾಸ್ಟ್ಗೆ. ಆಮೇಲೆ ಇವಾಗಲೇ 1 ಸಲನೋ 2 ಸಲ ಸೆಕೆಂಡ್ ಟೈಮ್ ಇರ್ಬೋದು. ಪಾಪುಗೂ 1 ಇಯರ್ ಆಗ್ತಾ ಬಂತು. 2 ಟೈಮ್ಸ್ ಏನೋ ಹೋಗಿದ್ವಿ ಅಷ್ಟೇ. ಇವಾಗ ಹೋಗಿದ್ವಿ ಒಂದಿನ. ಈ ದಿನ ಹೋಗಿದ್ವಿ ಆ್ಯಕ್ಚುಲಿ ನಾವು ಸಂಡೇ ಶಾಪಿಂಗ್ ಹೋಗೋದಿನ. ಯಾಕಂದರೆ ಮಾರ್ನಿಂಗ್ ಏನೋ ಬ್ರೇಕ್ಫಾಸ್ಟ್ ಸಮಥಿಂಗ್ ಗಿರಿಗೆ ಇಷ್ಟ ಇಲ್ಲದಿರೋದೇನೋ ಇತ್ತು. ಅದಕ್ಕೋಸ್ಕರ ಗಿರಿನೂ ಹೋಗೋಣ ಅಂತ ಅಂದ. ಹಾಗೆ
ಹಾಗೆ ಪಾಪನ ಕರ್ಕೊಂಡು ನಾನು ಹೋಗಿ ಬರೋಣ ಒಂದು ರೌಂಡು ಅಂತೇಳಿ ಹೋದ್ವಿ. ಹಾಗೆ ಚಿಕನ್ನು ತರಬೇಕಿತ್ತು ನಮಗೆ, ಅದಕ್ಕೋಸ್ಕರ ಅದನ್ನು ತೊಗೊಂಡಾಗುತ್ತೆ. ಬ್ರೇಕ್ಫಾಸ್ಟು ಹೊರಗಡೆ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಗಿರಿ ಆ್ಯಸ್ ಯೂಶ್ವಲ್ ಇಡ್ಲಿ ವಡೆ, ಅವ್ನು ಎಂಥದೇ ಇದ್ದರೂ ಇಡ್ಲಿ ವಡೆನೇ ತಿನ್ನೋದು ಯೂಶ್ವಲಿ. ನಾನು ಒಂದು ಸಜ್ಜಿಗೆ ಬಜ್ಜಿ ಅದು ತೊಗೊಂಡೆ. ತಿಂದ್ಕೊಂಡು ಅಲ್ಲಿಂದ ಚಿಕನ್ ಶಾಪಿಗೆ ಹೋದ್ವಿ ನಾವು. ಚಿಕನ್ ಶಾಪು ನಾವು ರೆಗ್ಯುಲರ್ ಇಲ್ಲಿ ಮನೆ ಹತ್ರನೇ ತೊಗೊಳ್ಳೋ ಶಾಪಲ್ಲೇ ಹೋಗಿದ್ವಿ. ಕರ್ಣನ್ನು ಕರ್ಕೊಂಡು ಹೋಗಿದ್ವಿ. ಅವನು ಈ ಕೋಳಿನೆಲ್ಲ ಹೊರಗಡೆಯಿಂದ ನೋಡ್ತಾನೆ, ಅವನಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಮತ್ತು ಬ್ರೇಕ್ಫಾಸ್ಟಿಗೆ ಹೋಗಿರೋದ್ರಿಂದ ಅವನು ಕರ್ಕೊಂಡು ಹೋದ್ವಿ. ಇಲ್ಲಾಂದರೆ ನಾನು ಯೂಶ್ವಲಿ ಅವನ್ನ ಕರ್ಕೊಂಡು ಹೋಗಲ್ಲ, ಸ್ಕಿಪ್ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಅಲ್ಲಿ ಚಿಕನ್ ಕಟ್ ಮಾಡೋದು ಅದು ಇದೆಲ್ಲ ಬೇಡ. ಮತ್ತು ಶಾಪು ತುಂಬ ಹೈಜೀನ್ ಎಲ್ಲ ಇರಲ್ಲ, ಮನೆ ಕರ್ಕೊಂಡು ಹೋಗಲ್ಲ. ಆದರೂ ನಾವು ಒಳಗಡೆ ಕರ್ಕೊಂಡು ಹೋಗೋದೇ ಇಲ್ಲ. ಅವ್ನು ಯಾವಾಗ ಕರ್ಕೊಂಡು ಹೋದ್ರು ಹೊರಗಡೆ ನಾ ಚೇರಲ್ಲಿ ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಅವ್ನು ನೋಡ್ತಾನೆ ಕೋಳಿನ ಅಷ್ಟೇ ಅಲ್ಲಿಂದ. ಒಳಗಡೆ ಎಲ್ಲ ಕರ್ಕೊಂಡು ಹೋಗೋಲ್ಲ ನಾನು ಯಾವಾಗಲೂ. ಸೊ ಅವನು ಪಾಪನ ಕೈಗೆ ಹೋಗ್ತೀನಿ ಅಂತಲೂ ಹಠ ಮಾಡ್ತಾಯಿದ್ದ. ಸೊ ನೋಡ್ಬೋದು, ಅಷ್ಟೇ ಆಗಿತ್ತಲ್ಲ. ಓಕೆ ಗೈಸ್, ನಾನು ರೆಡಿಯಾಗಿದ್ದೀನಿ, ನೋಡ್ಬೋದು ಈ ಥರ ಇದೆ ಡ್ರೆಸ್, ಔಟ್ಫಿಟ್ ಡ್ರೆಸ್ ಏನೋ ಒಂದು ಈ ಥರ ಇದೆ. ನಾರ್ಮಲ್ ಒಂದು ಕ್ಯಾಶುವಲ್ ಪ್ಯಾಂಟ್, ಟ್ರೌಸರ್ಸ್ ಥರ, ಒಂದು ಕ್ಯಾಶುವಲ್ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕಿದ್ದೀನಿ. ಪೋನಿ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಈಗಂತೂ ಕರ್ಣನ ಜೊತೆ ಹೋಗುವಾಗಂತೂ ಫ್ರೀ ಹೇರ್ ಬಿಡಲಿಕ್ಕೆ ಆಗೋದೇ ಇಲ್ಲ. ಹಿಡ್ಕೊಂಡು ಎಳಿತಾನೆ, ಈ ಥರ ಪೋನಿ ಹಾಕಿದ್ದು ಹೇರೆಲ್ಲ ಹಾಳು ಮಾಡ್ತಾನೆ. ಮತ್ತು ನಂಗೆ ಯೂಶ್ವಲಿ ಅಂದರೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಲೂಸ್ ಹೇರ್ ಬಿಡೋದು ತುಂಬ ಕಮ್ಮಿ, ಯಾಕಂದರೆ ಹೇರೆಲ್ಲ ಫ್ರೀಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಮಾಡಲ್ಲ, ಆ ಥರ ಬಿಡಲ್ಲ ಹೇರ್ನ. ಓಕೆ, ನೋಡ್ಬೋದು ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕರ್ಣಂದು ವಾಟ್ರ್ ಬಾಟಲ್, ಬಿಸಿನೀರು ಮತ್ತು ಹಾಲು ಪೌಡರು, ಫೀಡಿಂಗ್ ಬಾಟಲ್ಲು, ಮತ್ತು ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ, ಡೈಪರ್ಸ್, ವೈಪ್ಸ್, ಒಂದು ಎಲ್ಲ ಎಸೆನ್ಷಿಯಲ್ನಲ್ಲೇ ಈ ಥರ ಒಂದು ಬ್ಯಾಗಲ್ಲಿ ಎಲ್ಲಿ ಹೋದ್ರೂ ಇಟ್ಕೊತೀನಿ. ಇಲ್ಲಿಂದ ಎಲ್ಲಿಗೆ ಹೋದರೂ ಇಟ್ಕೊತೀನಿ ಅವ್ನ ಬ್ಯಾಗನ್ನು. ಇಲ್ಲೂ ನೋಡ್ಬೋದು ಕೂತಿದ್ದಾಳೆ. ಕರ್ಣನ್ ತೋರಿಸ್ತೀನಿ ರೀ ಆಯಿತಾ, ಹೆಂಗೆ ರೆಡಿ ಮಾಡಿದ್ದೀನಿ ಅಂತ. ಡೋರಾ, ತೆಗಿಕ ಮುಚ್ಚದು ನೋಡಿ. ಕಡ ಕಡ ಹಾಯ್ ನೋಡಿ ಗೈಸ್, ಈ ಥರ ರೆಡಿ ಮಾಡಿದ್ದೀನಿ ಇವನ್ನ. ಶರ್ಟ್ ಆ್ಯಂಡ್ ಪ್ಯಾಂಟ್ ಈ ಥರ ಅಚ್ಚು ರೆಡಿ. ಅಚ್ಚು ಬರ್ತಾ ಇಲ್ಲ, ಅಚ್ಚು ಬರಲ್ಲ. ಅಚ್ಚು ಫ್ಯಾಮಿಲಿಗಿಂತ ಓದೇ ಮುಖ್ಯ ಅಲ್ಲ ಅಚ್ಚು. ಹಂಗಾರೆ ಬರ್ತೀಯಾ? ಇಲ್ಲ, ಅವ್ರು ಬರಲ್ಲ. ಇದು ನೋಡಿ ಅವ್ನು ಆಟ ಸಾಮಾನು ಮತ್ತು ಬಿಟ್ಟು ಕಳಿಸ್ತಾ ಇದೆ. ಕುಡ್ದು ಸ್ವಲ್ಪ ಆದರೂ ಸ್ವಲ್ಪ ಬಿಡು. ಮತ್ತೆ ಹೋಗೋಕ್ಕಿಂತ ಮುಂಚೆ ಪಾಪುಗೆ ಏನಾದ್ರು ತಿನ್ಸ್ಕೊಂಡು ಹೋಗಬೇಕಂತ ನಾನಿಲ್ಲಿ ಅವನಿಗೆ ಸ್ವೀಟ್ ಪೊಟೆಟೊ ಸ್ಮ್ಯಾಶ್ ಮಾಡ್ತಾಯಿದ್ದೆ. ಅದನ್ನು ಅವನಿಗೆ ಸ್ವಲ್ಪ ಬಿಸಿನೀರು ಹಾಕಿ ಸ್ಮ್ಯಾಶ್ ಮಾಡಿ ಈ ಥರ ಕೊಟ್ಟರೆ ಅವನು ತಿಂತಾನೆ. ಬಟ್ ಆವತ್ತೇನೋ ಸ್ವಲ್ಪ ಜಾಸ್ತಿ ತಿನ್ನಲಿಲ್ಲ, ವಾಮಿಟ್ ಮಾಡೋ ಥರ ಮಾಡಿದೆ. ಕೆಲವು ದಿನ ಅವ್ನು ತಿನ್ನಲ್ಲ, ಕೆಲವು ದಿನ ಅವ್ನು ಇಷ್ಟಪಟ್ಟು ತಿಂತಾನೆ. ಒಂದೊಂದು ದಿನ ಒಂದೊಂದು ಥರ ಮಾಡ್ತಾನೆ. ಮಗು ಅಂದ್ರೇ ಹಾಗಲ್ವ. ಸೊ ಅದಕ್ಕೊಂದು ಸ್ವಲ್ಪ ನಾನು ಜಾಗರಿ ಹಾಕ್ತೀನಿ, ಅಂದರೆ ನೀರು ಬೆಲ್ಲನ ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಿಸ್ತೀನಿ. ಯಾವಾಗಾದರೂ ಅಪರೂಪಕ್ಕೆ ಒಂದು ಸಲ ಇದನ್ನು ಕೊಡ್ತೀನಿ ಅವನಿಗೆ, ವೀಕ್ಲಿ ಒನ್ಸು ಆ ಥರ ಏನಾದರೂ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಆಟ ಆಡ್ತಾ ಇದ್ದ. ಹಾಗೆ ಅವನ್ನ ತಿನ್ನಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ವಿ. ಕ್ಯಾಬ್ ಬುಕ್ ಮಾಡ್ತಾಯಿದ್ವಿ. 3 ಜನ ಹೋಗೋದ್ರಿಂದ ಕ್ಯಾಬಲ್ಲ, ಆಟೋದಲ್ಲಿ ಹೋಗ್ತಾಯಿದ್ವಿ. ಆಟೋ ಬುಕ್ ಮಾಡ್ತಾಯಿದ್ವಿ. ಗಿರಿಗೆ ಮ್ಯಾಚ್ ಇತ್ತು. ಸೊ ಅವ್ನು ಮ್ಯಾಚ್ ನೋಡ್ತಾನೆ. ನಾವು ಎಲ್ಲಿ ಹೋದ್ರು ಏನು ಬಂದು ಮ್ಯಾಚ್ ಇದ್ದರೆ ಬಿಡೋದೇ ಇಲ್ಲ. ಯಾವ ಮ್ಯಾಚ್ ಇದ್ದರೂ ಪರವಾಗಿಲ್ಲ ಅವನಿಗೆ, ಅಂದರೆ ಈಗ ಇಂಡಿಯಾದೇ ಮ್ಯಾಚ್ ಆಗಬೇಕು, ಅದೇ ಮ್ಯಾಚ್ ಆಗಬೇಕಂತ ಇಲ್ಲ. ಅವನಿಗೆ ಒಟ್ಟು ಮ್ಯಾಚ್ ಲೈವ್ ಮ್ಯಾಚ್ ಇದ್ದರೆ ಯಾವುದಾದ್ರೂ ನೋಡ್ತಾನೆ. ಸೊ ಇಲ್ಲಿ ಹೋಗಬೇಕಿದ್ರೆ ಇವಾಗ ಪಾಪು ಸ್ವಲ್ಪ ಹಠ ಮಾಡ್ತಾ ಇದ್ದ. ಅಂದರೆ ಅವನಿಗೇನಂದರೆ ರೆಡಿ ಎಲ್ಲ ಆದಮೇಲೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಲ್ಲ ಅವನು, ಕರ್ಕೊಂಡು ಹೋಗಿಬಿಡ್ಬೇಕು ಅವನಿಗೆ, ಆವಾಗ ಸರಿ ಇರ್ತಾನೆ. ಈ ರೆಡಿ ಮಾಡಿ ಸುಮಾರು ಹೊತ್ತೆಲ್ಲ ಕೂರಿಸ್ಕೊಂಡ್ರೆ ಅವ್ನು ಸ್ವಲ್ಪ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಸ್ವಲ್ಪ ಹಠ ಮಾಡ್ತಿದ್ದ ಅಷ್ಟೇ, ಅವ್ನು ತುಂಬ ಜಾಸ್ತಿ ಎಲ್ಲ ಹಠ ಮಾಡಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮದು ಅಪಾರ್ಟ್ಮೆಂಟಲ್ಲಿ ನಾವು ಹೋಗೋ ಟೈಮಲ್ಲಿ ಕರೆಂಟ್ ಇರಲಿಲ್ಲ, ಲಿಫ್ಟ್ ಕೂಡ ಆಫ್ ಆಗಿತ್ತು.
ಸೊ ಅದಕ್ಕೋಸ್ಕರ ಸ್ಟೇರ್ ಕೇಸಲ್ಲೇ ಹೋದ್ವಿ. ನಮ್ಮದು ರೂಮು 3rd ಫ್ಲೋರಲ್ಲಿರೋದ್ರಿಂದ ಇಳ್ಕೊಂಡು ಹೋಗ್ಲಿಕ್ಕೆ ಏನು ಕಷ್ಟ ಅನಿಸಲ್ಲ ನಮಗೆ. ಆ್ಯಕ್ಚುಲಿ ಈಸಿಯಾಗಿ ಇಳ್ಕೊಂಡು ಹೋಗ್ಬೋದು. ಅದೇ ಬರೋ ಟೈಮಲ್ಲೆಲ್ಲಾದರೂ ಕರೆಂಟ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಸೊ ಹಾಗೆ ಅಚ್ಚು ಅಮ್ಮಂಗೆಲ್ಲ ಒಂದು ರೌಂಡ್ ಬಾಯ್ ಮಾಡಿಕೊಂಡು ನಾವು ಹೊರಟ್ವಿ. ಅಚ್ಚುಗೆ ಎಕ್ಸಾಮ್ ನಡೀತಾ ಇತ್ತು ನಾವು ಹೋಗೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ ಲಾಸ್ಟ್ ಟೈಮಲ್ಲೆಲ್ಲ. ನೋಡ್ಬೋದು ಪಾಪು ಅವ್ನು ಆ್ಯಕ್ಚುಲಿ ಅವನಿಗೆ ಮೂಡಿದೆ ಪ್ಲೇಯಿಂಗ್ ಕಿಸ್ಸು ಟಾಟಾ ಎಲ್ಲ ಅವನೇ ಮಾಡ್ತಾನೆ. ನೋಡ್ಬೋದು ಅವ್ನು ಮಾಡ್ತಾನೆ, ಅವನಿಗೆಲ್ಲ ಗೊತ್ತು ಬರುತ್ತೆ. ಬಟ್ ಅವನಿಗೆ ಮನಸ್ಸಿರ್ಬೇಕಷ್ಟೆ. ಅವ್ನ ಹಾಗೆ ಮಾಡಬೇಕಂದ್ರೆ ಫೋರ್ಸ್ ಅಂತೂ ಮಾಡಲಿಕ್ಕಾಗಲ್ಲ. ಅವ್ರು ಇವಾಗ ನೋಡ್ಬೋದು ಈಗ ಕ್ಯೂಟಾಗಿ ಮಾಡ್ತಾನೆ. ಅವನಾಗೆ ಅವನು ಒಂದೊಂದು ಸಲ ಮಾಡ್ತಾನೆ ಅಷ್ಟೇ. ಸೊ ಇವರು ಅಬ್ಬಿ ಮತ್ತು ಗಿರಿ ಮುಂದೆ ಹೋದ್ರು. ನಾನು ನನ್ನದು ವಾಚ್ ಒಂದು ಬಿಟ್ಟು ಹೋಗಿದ್ದೆ ಆಗಿತ್ತು. ಸೊ ಅದನ್ನೇ ಅಚ್ಚು ಹತ್ರ ವಾಚ್ ಒಂದು ತಗೊಂಡು ಲಾಸ್ಟಿಗೆ ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಟ್ವಿ. ನಾವು ಹೊರಡುವಾಗ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಪಾಪುಗೆ ಆ ಸ್ವೀಟ್ ಪೊಟೆಟೊ ಸ್ಮ್ಯಾಶ್ ಮಾಡಿದ್ನಲ್ಲ, ಅದನ್ನ ಅವನು ಸ್ವಲ್ಪ ತಿಂದು ಸ್ವಲ್ಪ ತಿಂದೇ ಇಲ್ಲ, ಸ್ವಲ್ಪನೇ ತಿಂದ. ಸೊ ನಾನು ಮತ್ತೆ ಅವನಿಗೆ ಚಿಕ್ಕಪೇಟೆ ತನಕ ಕರ್ಕೊಂಡು ಹೋಗ್ಬೇಕಂತೇಳಿ ಪುನಃ ಸೆರ್ಲ್ಯಾಕ್ ಸ್ವಲ್ಪ ಮಾಡಿಸಿ ತಿನ್ನಿಸ್ಕೊಂಡೆಲ್ಲ ಕರ್ಕೊಂಡು ಹೋದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಒಂದು ಆಲ್ಮೋಸ್ಟ್ 4:35 ಆಯಿತು ಅನಿಸುತ್ತೆ. ಸೊ ಆಟೋ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಇರೋದ್ರಿಂದ ಇಲ್ಲಿ ಗಿರಿ ಕೆಳಗಡೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಮ್ಮ ಮ್ಯಾಮಗ ಮತ್ತೊಂದು ಹುಡುಗ ಆಟ ಆಡ್ತಾ ಇರ್ತಾರೆ. ಅವರಿಬ್ಬರು ಹುಡುಗರಿದ್ದಾರೆ. ಸೊ ಅವರೆಲ್ಲ ಇವನ್ನೆಲ್ಲದೂ ಕೆಳಗಡೆ ಬಂದು ಅವ್ರು ಆಟ ಆಡೋ ಟೈಮಲ್ಲಿ ಅಂದರೆ ಅವ್ರ ಜೊತೆ ಒಂದು 2 ಬಾಲ್ 3 ಬಾಲ್ 4 ಬಾಲ್ ಒಂದು ಸ್ವಲ್ಪ ಬಾಲ್ಸರು ಅವನು ಆಟ ಆಡಲೇಬೇಕು. ಸೊ ಅದಕ್ಕೋಸ್ಕರ ಇವನು ಆಟ ಆಡ್ತಾಯಿದ್ದ. ನಾನು ಅದನ್ನೂ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೆ. ಸೊ ಹೀಗೆ ಆಟ ಎಲ್ಲ ಆಡಿಕೊಂಡು ನಾವು ಆಟೋದಲ್ಲಿ ಬಂತು. ಆಟೋ ಹೊಡ್ಕೊಂಡು ಹೊರಟ್ವಿ. ನೋಡ್ಬೋದು ಆ್ಯಕ್ಚುಲಿ ನನಗೆ ಮಿಡ್ಲಲ್ಲಿ ಹಾಕಿಬಿಟ್ಟಿದ್ರು. ನನಗೆ 3 ಜನ ಆ್ಯಕ್ಚುಲಿ ಕಂಫರ್ಟೇಬಲ್. ಬಟ್ ಇವರಿಬ್ಬರು ಎಕ್ಸೆಲ್ ಇರೋದ್ರಿಂದ ನಂಗೆ ಮಿಡ್ಲಲ್ಲಿ ತುಂಬ ಇಕ್ಕಟ್ಟು ಅನಿಸ್ತಾ ಇತ್ತು ಆ್ಯಕ್ಚುಲಿ ಪ್ಲೇಸ್. ಇವರಿಬ್ಬರು ತಮ್ಮ ಮತ್ತು ಗಿರಿ ಇಬ್ಬರು ಸ್ವಲ್ಪ ದಪ್ಪನೇ ಅಲ್ವ, ಜಾಸ್ತಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಇರೋದ್ರಿಂದ ನಂಗೆ ಸ್ವಲ್ಪ ಇಕ್ಕಟ್ಟಾಯಿತು. ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಹೋದ್ವಿ ಆಟೋದಲ್ಲಿ. ಆ್ಯಕ್ಚುಲಿ ಗಿರಿಗೆ ಆಟೋ ಬೇಡ, ಕ್ಯಾಬೇ ಮಾಡೋಣ ಅಂತ ತುಂಬ ಫೋರ್ಸ್ ಮಾಡ್ತಿದ್ದೆ. ಬಟ್ ನಂಗೆ ಅಂದರೆ ಸ್ವಲ್ಪ ದೂರ ಹೋಗೋದಂದರೆ ಈ ಕಾರಲ್ಲೆಲ್ಲ ವಾಮಿಟ್ ಫೀಲ್ ಆಗುತ್ತೆ. ತುಂಬ ವಾಮಿಟ್ ಫೀಲ್ ಅಲ್ಲ, ನಾನು ಫುಲ್ ಮೂಡೇ ಆಫ್ ಆಗುತ್ತೆ. ಚಿಕ್ಕಪೇಟೆ ಹೋದ್ಮೇಲೆ ನಂಗೆ ಇಳಿದ್ಬಿಟ್ರೆ ನನಗೇನು ಮೂಡ್ ಬರೋಲ್ಲ. ಅದಕ್ಕೋಸ್ಕರ ನನಗೆ ಇಲ್ಲ, ನನ್ನದೇ ಫೋರ್ಸ್ಫುಲ್ಲಿ ಆಟೋ ಮಾಡ್ಕೊಂಡು ಹೋಗಿರೋದು, ಆಟೋ ಮಾಡಿಕೊಂಡೇ ಬರೋದು. ನಾನು ಎಲ್ಲೋದ್ರೂ ಆಟೋ ಪ್ರಿಫರ್ ಮಾಡ್ತೀನಿ. ನನಗೆ ಈ ಕಾರಲ್ಲಿ ಆಗೋದಿಲ್ಲ. ಆ ಕಾರ್ ಸ್ಮೆಲ್ಲು, ಸ್ವಲ್ಪ ಈ ಟ್ರಾಫಿಕ್ ಅದೆಲ್ಲ ಸೇರಿ ನನಗೆ ವಾಮಿಟ್ ಬಂದಂಗೆ ಆಗುತ್ತೆ. ಮತ್ತೊಂದು ಕರ್ಣನಿಗೆ ಕೂಡ ನನ್ನ ಥರನೇ, ನನ್ನದೇ ಜೆನೆಟಿಕ್ ಬಂದುಬಿಟ್ಟಿದೆ ಅವನಿಗೆ ಕೂಡ ಆಟೋನೇ ಇಷ್ಟ, ಕಾರ್ ಅವನು ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಆಟೋನೇ ಮಾಡ್ಕೊಂಡು ಹೋದ್ವಿ. ಚಿಕ್ಕಪೇಟೆ ನಾನು ಹೇಳಿದ್ನಲ್ಲ, ಸಂಡೇ ಹೋಗಿರೋದ್ರಿಂದ, ಅದು ಸಂಡೇ ಸಂಜೆ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ಫುಲ್ ಅಂದರೆ ಫುಲ್ ರಶ್ ಇತ್ತು. ಅದೇ ಅಂದರೆ ಆರಾಮ ಹೋಗ್ಬೋದು ಅಂತ ಆ ಥರ ರಶ್ ಅಲ್ಲ. ಬಟ್ ನಾರ್ಮಲ್ ಡೇಸಿಗೆ ಕಂಪೇರ್ ಮಾಡಿದರೆ ತುಂಬ ರಶ್ ಇತ್ತು. ನಾನು ಈ ಚಿಕ್ಕಪೇಟೆ ಬರ್ತಾ ಇರೋದು ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೋ 3 ಇಯರ್ಸ್ ಆದಮೇಲೆ ಅನಿಸ್ತದೆ. ಯಾಕಂದ್ರೆ ನನಗನ್ಸೋ ಪ್ರಕಾರ ನಾನು ಲಾಸ್ಟ್ ಬಂದಿರೋದು ನನ್ನ ಮದುವೆ ಶಾಪಿಂಗಿಗೆ. ಅದಾದಮೇಲೆ ನಾವು ಚಿಕ್ಕಪೇಟೆ ತಲೆನೂ ಹಾಕಿಲ್ಲ ಅನಿಸ್ತಾ ಇದೆ, ಇವಾಗಲೇ ಬಂದಿರೋದು. ನೋಡ್ಬೋದು ಅಲ್ಲೊಂದು ಆ ಎಲಿಫೆಂಟ್ ನಾನು ಶಾಪಿಂಗಿಗೆ ಮದುವೆಗೆ ಬಂದಾಗಲೂ ಇತ್ತು. ನನಗೆ ಅದು ನೆನಪಿದೆ, ಇವಾಗಲೂ ಇದೆ. ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅದಕ್ಕೋಸ್ಕರ. ಬಂದ ಕೂಡಲೇ ನಾವು ತುಂಬ ಶಾಪ್ ತಿರುಗಲಿಲ್ಲ. ಚಿಕ್ಕಪೇಟೆ ಅಲ್ಲಿ ಒಳಗಡೆ ಎಂಟ್ರಿ ಆದ ಕೂಡಲೇ ಸುದರ್ಶನ ಅದೆಲ್ಲ ಇದೆಯಲ್ಲ, ಕುಬೇರನ್, ಅಲ್ಲಿ ಎಂಟ್ರಿ ಆಗಿ ನಾವು ಒಂದು 1/2 ಕಿಲೋಮೀಟ್ರ್ ಕೂಡ ನಡೆದಿಲ್ಲ. ಅಲ್ಲೇ ಒಂದು ಚಿಕ್ಕದೊಂದು ಶಾಪ್ ಇದೆ, ಪ್ರಿನ್ಸ್ ಕಲೆಕ್ಷನ್ಸ್ ಅಂತ ಏನೋ ಈ ಶಾಪ್ ಹೆಸರು. ಇದು 1st ಫ್ಲೋರಲ್ಲೇನೋ ಇದೆ ಒಂದು ಬಿಲ್ಡಿಂಗಲ್ಲಿ. ಅದರಲ್ಲೇ ಎಲ್ಲ ಹೇಳಿದ್ರು, ನಿಮ್ಮ ಮಕ್ಳು ಬಟ್ಟೆ ಅಲ್ಲೇ ಸಿಗುತ್ತೆ ನೋಡಿ ಅಂತ ಹೇಳಿದ್ರು. ನಾವು ಇಲ್ಲಿ ಬಂದ್ವಿ, ನೋಡಿದ್ವಿ. ಬಟ್ಟೆ ಚೆನ್ನಾಗಿದೆ, ಪ್ರೈಸು ಕೂಡ ಓಕೆ, ರೀಸನೇಬಲ್ ಇದೆ. ನನಗೆ ಬಟ್ಟೆ ಏನಂದರೆ, ನನಗೆ ಇವು ನಾರ್ಮಲಾಗಿ ಈ ಕೋಟ್ ಹಾಕ್ತಾರಲ್ಲ, ಅದು ಹಾಕೋದು ಬೇಡ ಅನ್ನೋದೊಂದಿತ್ತು. ಬಟ್ ಏನೂ ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಆಪ್ಷನ್ ನಾನು ಕೋಟೆ ಅಂತ ಇಟ್ಟಿದ್ದೆ, ಏನು ಮಾಡೋಂಗಿಲ್ಲ. ನಂಗೆ ಈ ಕರ್ಣನ ಕೈಯಲ್ಲಿ ಇದೆಯಲ್ಲ ಆ ಥರ ಡ್ರೆಸ್ಸೆಲ್ಲ ಹಾಕ್ಲಿಕ್ಕೆ ಇಷ್ಟನೇ ಇರಲಿಲ್ಲ. ನಂಗೆ ಲಾಸ್ಟಿಗೆ ಈ ಥರ ಡ್ರೆಸ್ ಆದರೂ ಓಕೆ. ಈಗ ತೋರಿಸ್ತಾ ಇದ್ನಲ್ಲ, ಬ್ಲೂ ಕಲರ್, ಪರ್ಪಲ್ ಕಲರ್, ಆ ಥರ ಆದರೂ ನೋಡ್ತಾ ಇದ್ದೆ. ಇಲ್ಲ, ನನಗೆ ಅಂದರೆ ಒಂದು ಸ್ವಲ್ಪ ಯೂನಿಕ್ ಆಗಿರಲಿ, ನಾರ್ಮಲಿ ಇದೆಲ್ಲರೂ ಹಾಕ್ತಾರೆ, ಸ್ವಲ್ಪ ಆದರೂ ಡಿಫ್ರೆಂಟ್ ಇರಲಿ ಪ್ಯಾಟರ್ನಲ್ಲದು ಅಂತ ನಾನು ಹುಡುಕ್ತಾ ಇದ್ದೆ. ಬಟ್ ಇವ್ರ ಹತ್ರ ಈ 2 ಪ್ಯಾಟರ್ನ್ಸ್ ಬಿಟ್ಟರೆ ಬೇರೆ ಡ್ರೆಸ್ಸೇ ಇಲ್ಲ. ಈ 1 ಇಯರ್ ಬೇಬಿಗೆ ಬೇರೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. 1 ಇಯರ್ ಬೇಬಿಗೆ ಅವ್ರ ಹತ್ರ 2 ಪ್ಯಾಟರ್ನ್ಸ್ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ನಾವು ಅದನ್ನೇ ಟ್ರೈ ಮಾಡ್ತಾಯಿದ್ವಿ, ನೋಡೋಣ ಅಂತ. ಕಲರ್ಸು ಅದನ್ನೆಲ್ಲ ಕೇಳ್ತಾ ಇದ್ವಿ. ಅವರು ಕಲರ್ಸು ಮತ್ತು ಪ್ಯಾಟರ್ನ್ ಸ್ವಲ್ಪ ಅದೇ ಕೋಟಲ್ಲೇ ಸ್ವಲ್ಪ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ತೋರಿಸ್ತಾ ಇತ್ತು. ಆ್ಯಕ್ಚುಲಿ ಗಿರಿಗೆ ಇಲ್ಲಿ ಚಿಕ್ಕಪೇಟೆಗೆ ಬರೋದೇ ಇಷ್ಟ ಇರಲಿಲ್ಲ. ಅವನಿಗೆ ಈ ಥರ ರಶ್ಶು ಮತ್ತು ಈ ಥರ ಸ್ವಲ್ಪ ಜಾಸ್ತಿ ಇಲ್ಲಿ ಶಾಪ್ಸಿಗೆಲ್ಲ ಹೋಗೋದಂದರೆ ಇಷ್ಟ ಆಗಲ್ಲ. ಅವನು ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಅಡ್ಡ, ಇದು ಒಂದು ಕಡೆ ಯಾವುದಾದ್ರು ಒಂದು ಫಿಕ್ಸ್ ಪ್ರೈಸ್ ಇರುತ್ತೆ. ಎಕ್ಸಾಂಪಲ್ ಮಾಲು, ಇಲ್ಲ ಈ ಪೋತೀಸು, ಈ ಥರದ್ದು. ಈ ನಮ್ಮದು ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ
ನಮ್ಮ ಮನೆ ತರಕೆರೆ ಸರ್ಕಲ್ ಹತ್ರ ಒಂದು ಡ್ರೆಸ್ ಸರ್ಕಲ್ ಅಂತ ಇದೆ, ಆ ಥರದ್ದೆಲ್ಲ ಅವ್ನು ಪ್ರಿಫರ್ ಮಾಡ್ತಾನೆ. ಬಟ್ ನಾನು ಗಿರಿಗೂ ಮತ್ತು ಪಾಪುಗೆ ಸ್ವಲ್ಪ ಸೇಮ್ ಸಿಗುತ್ತಾ ನೋಡೋಣ ಅಂತ ಚಿಕ್ಕಪೇಟೆ ಕಡೆಗೆ ಹೋದ್ವಿ. ಬಟ್ ಆ ಥರ ನಾವು ಲಾಸ್ಟ್ ಮೂಮೆಂಟಿಗೆ ಟ್ರೈ ಮಾಡಿರೋದ್ರಿಂದ ನಮ್ಗೆ ಆ ಥರ ಸೇಮ್ ಪ್ಯಾಟರ್ನ್ ಇಬ್ಬರಿಗೂ ಸೇಮ್ ಅದು ಸನ್ ಮತ್ತು ಫಾದರ್ ಸೇಮ್ ಕಾಂಬೋ ಆ ಥರ ಸಿಕ್ಕೇ ಇಲ್ಲ ನಮಗಲ್ಲಿ. ಮತ್ತು ನಾವು ಜಾಸ್ತಿ ಹುಡುಕ್ಲೂ ಇಲ್ಲ ಆ್ಯಕ್ಚುಲಿ, ಹುಡುಕಿದ್ರೆ ಸಿಗ್ತಾ ಇತ್ತೇನೋ. ನಾವು ಹೋಗಿರೋದು ಬೇರೆ ಲೇಟಾಗಿತ್ತು, ಕರ್ಣ ಬೇರೆ ಇದ್ದ. ಸೊ ಇದೆಲ್ಲದರಿಂದ ನಮಗೆ ಆಗಲಿಲ್ಲ. ಈ ಕರ್ಣನಿಗೆ ಈಗ ಈ ಡ್ರೆಸ್ ಹಾಕಿದ್ನಲ್ಲ, ಇದನ್ನು ನಾನು ಫೈನಲ್ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಇದು ಫೈನಲ್ ಆಗಿತ್ತು. ಬಟ್ ನನಗೇನಂದರೆ ಇದು ಇನ್ನೂ ಒಂದು ಕಡೆ ನೋಡೋಣ, ಬೇರೆ ಥರ ಪ್ಯಾಟರ್ನ್ ಸಿಗಲಿ, ಇನ್ನು ಇಷ್ಟು ಬೇಗ ಫೈನಲ್ ಮಾಡೋದು ಬೇಡ. ಯಾಕಂದರೆ ನಾವು ನೋಡಿರೋದು ಒಂದೇ ಶಾಪು, ಅದರಲ್ಲಿ ಯಾಕೆ ಫೈನಲ್ ಮಾಡೋದು, ಇನ್ನೂ ಒಂದು ಕಡೆ ನೋಡೋಣ ಅಂತ ನಾನು ಗಿರಿಗೆ ಹೇಳಿದೆ. ಇದೊಂದು ಆಪ್ಷನ್ ಇಲ್ಲಿ ಇರಲಿ, ಹೇಗಿದ್ದು ನಮ್ಗೆ ಗೊತ್ತಾಯ್ತಲ್ಲ ಈ ಶಾಪಲ್ಲಿ ಸಿಗುತ್ತೆ ಅಂತ. ಇವರಿಗೆ ಆಮೇಲೆ ಬರ್ತೀವಿ ಅಂತ ಹೋಗೋಣ, ನಾವು ಬೇರೆ ಕಡೆ ನೋಡಿ ಬರೋಣ. ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಫೈನಲ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಗಿರಿ ಕೈಯಲ್ಲಿರೋ ಡ್ರೆಸ್ಸು ಬ್ಲ್ಯಾಕ್, ಎಲ್ರಿಗೂ ಬ್ಲ್ಯಾಕ್ ಥೀಮ್ ಮಾಡೋಣ. ನಾನು ಬ್ಲ್ಯಾಕಲ್ಲಿ ಏನಾದರೂ ತೊಗೊತೀನಿ, ಗಿರಿಗೂ ಬ್ಲ್ಯಾಕಲ್ಲಿ ಈಸಿಯಾಗಿ ಏನಾದರೂ ಸಿಕ್ಬಿಡುತ್ತೆ. ಸೊ ನೋಡೋಣ ಅಂತ. ಬಟ್ ಅದು ಬ್ಲ್ಯಾಕು ಬೇಡ ಅನ್ನೋದು ಒಂದು ಸ್ವಲ್ಪ ತಲೆಯಲ್ಲಿತ್ತು. ಬಟ್ ಲಾಸ್ಟಿಗೆ ಏನೂ ಆಗಿಲ್ಲ ಅಂದರೆ ನಾನು ಬ್ಲ್ಯಾಕೇ ಪ್ರಿಫರ್ ಮಾಡ್ತಾಯಿದ್ದೆ. ನನಗೆ 3 ಜನರಿಗೂ ಸೇಮ್ ನಮ್ಗೆ ಸಿಕ್ಕಿಲ್ಲ ಅಂದರೆ ನಾನು ಬ್ಲ್ಯಾಕ್ ಪ್ರಿಫರ್ ಮಾಡ್ತಾಯಿದ್ದೆ. ನನಗೆ ಹಾಕಬಾರ್ದು ಆ ಥರ ಇಲ್ಲ. ಬಟ್ ನಮ್ಮ ಮನೇಲಿ ಅಮ್ಮಂಗೆಲ್ಲ ಇರುತ್ತಲ್ಲ, ಈ ಬರ್ಡೇ ದಿನ ಬ್ಲ್ಯಾಕ್ ಹಾಕೋದು ಬೇಡ, ಹಂಗೆ ಬೇಡ ಹಿಂಗೆ ಬೇಡ ಅನ್ನೋದೊಂದು ಇರುತ್ತಲ್ಲ. ಸೊ ಅದು ಒಂದು ಹೇಳಿದ್ದು, ನಾನು ಅದಕ್ಕೋಸ್ಕರ ನೋಡೋಣ ಅಂತ ಒಂದು ಆಪ್ಷನ್ ಇದೆ. ನೆಕ್ಸ್ಟ್ ಅಲ್ಲಿಂದ ಸೀದಾ ನಾವು ಅಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ಹೋಗಿ ಇದೆಲ್ಲ ಆಗೋಷ್ಟರೊಳಗೆ 7:30 ಜಾಸ್ತಿನೇ ಆಗಿತ್ತು. ಅದೆಲ್ಲ ಆಗಿ ಹೊರಗಡೆ ಬರುವಾಗ ಆ ಶಾಪ್ ಒಂದೇ ಶಾಪ್ ಹೋಗಿರೋದು ನಾವು. ಅಲ್ಲಿಂದ ನೆಕ್ಸ್ಟ್ ಸೀದಾ ಗಿರಿ ಏನಂತ, ಅವ್ನು ರೋಡಲ್ಲಿ ಬರುವಾಗಲೇ ಪೋತೀಸ್ ನೋಡಿಬಿಟ್ಟಿದ್ದ. ಅದಕ್ಕೆ ಅವನು ಮತ್ತೆಲ್ಲೂ ಹೋಗೋದು ಬೇಡ, ಸೀದಾ ಪೋತೀಸಿಗೆ ಹೋಗೋಣ ಅಂತ ಹೇಳ್ದೆ. ನಮ್ಗೆ ಬೇರೆ ಯಾವ ಶಾಪು ಎಂಟ್ರಿ ಆಗ್ಲಿಕ್ಕೆ ಬಿಟ್ಟೇ ಇಲ್ಲ. ನಾವು ಸೀದಾ ಡೈರೆಕ್ಟ್ ಪೋತೀಸಿಗೆ ಬಂದ್ವಿ. ಅಲ್ಲಿಂದ ವಾಕೇಬಲ್. ನಾವೀಗ ಪ್ರಿನ್ಸ್ ಕಲೆಕ್ಷನ್ ಏನಂದೆ, ಅಲ್ಲಿಂದ ಇಲ್ಲಿಗೆ ಒಂದು 3/4 ಕಿಲೋಮೀಟ್ರ್ ಆಗ್ಬೋದೇನಾದ್ರು. ನಾನು ಪಾಪು ಎಲ್ಲ ನಡ್ಕೊಂಡೇ ಬಂದ್ವಿ. ಯಾಕಂದರೆ ಅಲ್ಲಿ ರಿಕ್ಷಾದಲ್ಲಿ ಬರೋಕ್ಕಿಂತ ಬೆಟರ್ ನಡ್ಕೊಂಡು ಬರೋದೇ ಒಳ್ಳೆಯದು. ನೀವು ರಿಕ್ಷಾದಲ್ಲಿ ಬಂದರೆ ನಾಳೆ ಬರ್ತೀರೇನೋ, ನಡ್ಕೊಂಡು ಬಂದೇ ಬೇಗ ಬಂದುಬಿಡ್ತೀರ, ಅಷ್ಟು ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ನಾನು ಗಿರಿ ಎಲ್ಲರೂ ಫಸ್ಟ್ ಟೈಮ್ ಪೋತಿಸಿ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಪೋತೀಸು. ಬಟ್ ನನಗೆ ಸರ್ವಿಸ್ ಇಷ್ಟ ಆಗಿಲ್ಲ. ನನಗೆ ಗೊತ್ತಿಲ್ಲ ಸಂಡೇ ಬಂದಿರೋದಕ್ಕೆ ಆಗಿತ್ತು ಸರ್ವಿಸು, ಇಲ್ಲ ಡೈಲಿ ಇವ್ರದ್ದು ಇದೇ ಥರನೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮೂರ ಕಡೆ ಉಡುಪಿ ಮಂಗಳೂರು ಕಡೆ ನಾನು ನೋಡಿರೋದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೋರಿಸ್ತಾರೆ. ಬಟ್ ಇಲ್ಲಿ ಅಷ್ಟು ಚೆನ್ನಾಗಿ ತೋರಿಸಲ್ಲ ಅಂತ ನನಗನ್ನಿಸ್ತು, ನನ್ನ ಒಪಿನಿಯನ್. ಆ ದಿನ ಹಂಗೆ ಅನ್ನಿಸ್ತು ನನಗೆ. ನಾವು ಇಲ್ಲಿ ಕರ್ಣನಿಗೆ ಮತ್ತು ಗಿರಿಗೆ ಇಬ್ಬರಿಗೂ ಫೈನಲ್ ಮಾಡಿದ್ವಿ ಬಟ್ಟೆ. ನಾನು ಇಲ್ಲಿ ತೋರಿಸ್ಲಿಲ್ಲ ಬಟ್ಟೆ ಯಾವ್ದು ತೊಗೊಂಡ್ವಿ ಅಂತ. ಇವಾಗಲೇ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ನೋಡಿರ್ಬೋದು ಯಾವ್ದು ಬಟ್ಟೆ ಅಂತ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನಾಯ್ತಂತ ಇನ್ನೂ ಕಂಟಿನ್ಯೂ ಆಗಿ ಹೇಳ್ತೀನಿ. ಬಟ್ ಈ ಶಾಪಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕರ್ಣನ್ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್, ಬೇರೆ ಬೇರೆ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಓಕೆ, ಸ್ಟೇ ಟ್ಯೂನ್. ಬಾಯ್.